ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ರೈಟ್ ನಾವು ನಾನೀಗ ಕಂಚಿಪುರಂ ಆಗಿದ್ದೀನಿ. ಬೆಳಗ್ಗೆ ನಾನು ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನದ ದರ್ಶನ ಪಡ್ಕೊಂಡು ನಾನು ಈ ಕಡೆ ಬಂದೆ. ನಾನು ಆಲ್ರೆಡಿ ಕಂಚಿ ಕಾಮಾಕ್ಷಿ ಅಮ್ಮ ವಿಡಿಯೋ ಹಾಕಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಇಲ್ಲಿ ಒಂದು ಟೆಂಪಲ್ ಇದೆ, ಹಳೆಯ ಟೆಂಪಲ್ಲು. ಆ ಟೆಂಪಲ್ನ ನೋಡೋಕ್ಕೆ ಬಂದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಮೇನ್ ರೋಡು. ನೀವು ಎದುರುಗಡೆ ನೋಡ್ತಾ ಇದ್ದೀರಲ್ಲ, ಆ ಕಡೆ ಸ್ವಲ್ಪ ದೂರದಲ್ಲಿ ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನ ಇದೆ. ಅಲ್ಲಿಂದ ಒಂದು 150 ಮೀಟರ್ಸ್ ಒಳಗಡೆ ಈ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನ ಬಂದು ಶ್ರೀ ಉಳಗಾನಂದ ಪೆರುಮಾಳ್ ದೇವಸ್ಥಾನ ಅಂತ. ಇದು ದೇವಸ್ಥಾನದ ಗೋಪುರ ಎಂಟ್ರೆನ್ಸು. ಆ್ಯಂಡ್ ಇದು ಮೇನ್ ರೋಡು. ಎದುರುಗಡೆ ಕಾಣಿಸೋದು ಕಲ್ಯಾಣಿ ದೇವಸ್ಥಾನದ ಎಂಟ್ರೆನ್ಸು. ಇದು ಬಂದು ಪೆರುಮಾಳ್ ದೇವಸ್ಥಾನ. ಇದು ದೇವಸ್ಥಾನದ ಧ್ವಜಸ್ತಂಭ ಆ್ಯಂಡ್ ಒಳಗಡೆ ಎಂಟ್ರೆನ್ಸ್. ಇದು ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಹೊರಭಾಗ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನದ ಹೊರಭಾಗ. ಮತ್ತು ಇಲ್ಲಿ ಒಳಗಡೆ ಎಲ್ಲ ಉಪದೇವರಿದ್ದಾರೆ. ಇದು ಮಂಟಪ. ಇಲ್ಲೆಲ್ಲ ದೇವರು ಬೇರೆ ಬೇರೆ ದೇವರಿದ್ದಾರೆ. ಇದೆಲ್ಲ ಆಳ್ವಾರ್ದು ಇರೋವಂಥ ಒಂದು ಸ್ಥಳ, ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ ಬಂದು ವಾಮನ ರೂಪ, ಅಂದರೆ ತ್ರಿವಿಕ್ರಮ ರೂಪದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ವಾಮನ ದೇವರು ಬಲಿಚಕ್ರವರ್ತಿನ ತುಳಿದಂಥ ಒಂದು ಸ್ಥಳ ಅಂತೆ ಇದು. ಬಲಿಚಕ್ರವರ್ತಿಯನ್ನು ವಿಷ್ಣು ವಾಮನ ರೂಪದಲ್ಲಿ ಬಂದು ತುಳಿದಾಗ ಬಲಿಚಕ್ರವರ್ತಿ ಕೇಳ್ತಾನಂತೆ, ಅಂದರೆ ತಲೆ ಮೇಲೆ ಕಾಲಿಟ್ಟಾಗ ನಿನ್ನ ರೂಪ ನನಗೆ ಕಾಣಿಸಿಲ್ಲ ಅಂತ ಕೇಳಿದಾಗ ದೇವರು ಇಲ್ಲಿ ಆ ಯಪ್ಪನಿಗೆ ದರ್ಶನ ನೀಡಿದ್ದಂತೆ ತ್ರಿವಿಕ್ರಮನ ರೂಪದಲ್ಲಿ. ಒಳಗಡೆ ದೇವ್ರು ಬಂದು 35 ಅಡಿ ಏಕಶಿಲಾ ರೂಪದಲ್ಲಿರೋದು. ತುಂಬ ದೊಡ್ಡದು. ನೀವು ಎಂಟ್ರೆನ್ಸಿಂದ ನೋಡಿದ್ರೆ ಬರೀ ಆ ಯಪ್ಪನ ಒಂದು ಕಾಲು ಮಾತ್ರ ಕಾಣಿಸುತ್ತೆ. ಕಂಪ್ಲೀಟ್ ನೀವು ಒಳಗಡೆ ಹೋದಾಗೇ ನಿಮಗೆ ದೇವರ ಒಂದು ಮುಖ ದರ್ಶನ ಆಗೋದು. ಹಾಗಾಗಿ ಈ ದೇವಸ್ಥಾನ ಮಿಸ್ ಮಾಡ್ಕೊಬೇಡಿ. ತುಂಬ ಅದ್ಭುತವಾದಂಥ ಒಂದು ದೇವಸ್ಥಾನ ಇದು, ಹಳೆಯ ದೇವಸ್ಥಾನ. ಈ ದೇವಸ್ಥಾನನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನದಿಂದ ಒಂದು 150 ಮೀಟರ್ಸ್ ಒಳಗಡೆ ಇದೆ. ಯಾರು ಕೇಳಿದ್ರೂ ನಿಮಗೆ ಈ ದೇವಸ್ಥಾನದ ಅಡ್ರೆಸ್ ಸಿಗುತ್ತೆ. ಇಲ್ಲೆಲ್ಲ ಒಂದು ಕೈ ತೋಟ ಮಾಡೋರೆ. ಮತ್ತು ಒಳಗಡೆ ಇಲ್ಲಿ ವಾಸುಕಿ ದೇವನ ಒಂದು ವಿಗ್ರಹನೂ ಇದೆ, ಅದನ್ನು ಪೂಜೆ ಮಾಡ್ತಾರೆ. ಅದು ಬಿಟ್ಟು ಬೇರೆ ವಿಷ್ಣುವಿನ ದೇವಸ್ಥಾನ, ಶ್ರೀದೇವಿ ಭೂದೇವಿ ಸಮೇತರಾಗಿರೋವಂಥದ್ದು ಒಂದು ಗುಡಿ ಇದೆ, ಉಪಗುಡಿಗಳು. ಆದರೆ ಮುಖ್ಯವಾಗಿ ಬಂದು ತ್ರಿವಿಕ್ರಮ ದೇವಸ್ಥಾನ ಇದು. ಇದು ದೇವಿಯ ಒಂದು ದೇವಸ್ಥಾನ. ಇದು ದೇವಸ್ಥಾನದ ಇತಿಹಾಸ ಕಂಪ್ಲೀಟಾಗಿ ಇಲ್ಲಿ ತಮಿಳ್ನಲ್ಲಿದೆ. ತಮಿಳಾಗಿರೋದು ಬೋರ್ಡಲ್ಲಿದೆ, ನೋಡಿ ತಮಿಳಲ್ಲಿದೆ. ಆ್ಯಂಡ್ ಇಲ್ಲಿ ಮೇಲೆ ದೇವರೇನಿದೆಯೋ ಆ ಥರ ಇದೆ. ಒಳಗಡೆ ದೇವರು ಈ ಥರನೇ ಇರೋದು, ವಾಮನ ಅವತಾರ. ಆ್ಯಂಡ್ ತಮಿಳ್ ಬರೋರು ಪೋಸ್ ಮಾಡಿ ಓದ್ಕೊಳ್ಳಿ. ಆ್ಯಂಡ್ ಇಲ್ಲಿ
ಬೇರೆ ಉಪದೇವತೆಗಳು ಏನೇನಿದೆಯೋ ಅವರು ಇದು. ಆ್ಯಂಡ್ ಯಾರಿಗಾದರೂ ಡೊನೇಷನ್ ಮಾಡೋರು ಇಲ್ಲಿ ಒಂದು QR ಕೋಡ್ ಇದೆ, ನೀವು ಇದನ್ನು ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡ್ಬೋದು. ಮತ್ತು ಟೆಂಪಲ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ. ಈ ದೇವಸ್ಥಾನದ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.